ವಿದ್ಯಾರ್ಥಿ ವಿಚಾರ ಮಾಡಿ ಗಣಿತ ಮಾಡ್ರಿ ಅದನ್ನ 39ನೇ ವಿಡಿಯೋ ನವೋದಯ ಚಾಲೆಂಜ್ ಭಾಗ 2 ನವೋದಯ ಶಿವಯೋಗಿ ಎರಡನೇದಿದು. ಒಬ್ಬನ ತಿಂಗಳ ಆದಾಯ ರೂಪಾಯಿ 3650. ಹಾಗಾದರೆ ಅವನ ವರ್ಷದ ಆದಾಯ ಎಷ್ಟು? ಇಲ್ಲಿ ಏನದ ವಿಚಾರ ಶಕ್ತಿ ಅದನ್ನು ಇಲ್ಲೋ ಚೆಕ್ ಆಗ್ತದೆ. ನೀವು ಅಂದ್ರೆ ವಾರ್ಷಿಕ ಆದಾಯ ಅಂತ ಕೇಳ್ತಾನ, ಉಳಿತಾಯ ಅಂತ ಕೇಳ್ತಾನ, ಖರ್ಚು ಅಂತ ಕೇಳ್ತಾನ. ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ವಾರ್ಷಿಕ ಆದಾಯ ಅಂದ್ರೆ ಏನು ಮಾಡಬೇಕು ಅದನ್ನು ತಿಳ್ಕೊಬೇಕು ಮೊದಲು. ಅವ್ರಂತಾರೆ ವಾರ್ಷಿಕ ಆದಾಯ ಎಷ್ಟು, ವಾರ್ಷಿಕ ಅಂದ್ರೆ ಏನು ಅನ್ನೋದು ಮೊದಲು ಈ ಹುಡುಗರಿಗೆ ಅರ್ಥದನೋ ಇಲ್ಲೋ, ಏನು ಮಾಡ್ತಾರ ಅವರು, ಹೆಂಗೆ ಕಂಡು ಹಿಡಿತಾರೆ ಅದೆಲ್ಲ ವಿಚಾರ ಮಾಡ್ತಾರೆ. ಯಾವುದೇ ಒಂದು ನವೋದಯ ಗಣಿತಗಳು ವಿಚಾರ ಶಕ್ತಿ ಯಾವ ವಿದ್ಯಾರ್ಥಿಯಲ್ಲಿ ಇರ್ತದ ಅವ ಮಾತ್ರ ನವೋದಯ ಗಣಿತಗಳನ್ನು ಮಾಡ್ತಾನೆ. ಸೈನಿಕ್ ಸ್ಕೂಲ್ಗೆ ಹಂಗಲ್ಲ ರೀತಿ. ನೋಡ್ರಿ, ಈಗ ಒಬ್ಬನ ತಿಂಗಳ ಆದಾಯ ರೂಪಾಯಿ 3650 ಆಗಾದ್ರೆ ವರ್ಷದ ಆದಾಯ ಎಷ್ಟು? ವರ್ಷಕ್ಕೆ ತಿಂಗಳಿಗೆ ಎಷ್ಟು? ಒಂದು ತಿಂಗಳಾಗ 3600, 12 ತಿಂಗಳಿಗೆ ಎಷ್ಟು? ಎಷ್ಟು ಮಾಡಿಬಿಟ್ರೆ ಮುಗೋದು. ವಾರ್ಷಿಕ ಆದಾಯ ಬರೋಬರಿ, ವಾರ್ಷಿಕ ಆದಾಯ ಬರೋಬರಿ, ಆದಾಯ ಬರೋಬರಿ. ಒಂದು ತಿಂಗಳ ಆದಾಯ ಎಷ್ಟದ? 3650 ಅದ. ಒಂದು ವರ್ಷ ಅಂದ್ರೆ 12 ತಿಂಗಳು ಹಚ್ಚರಿ. ನೋಡ್ರಿ, 12 ಪೂಜೆ 12 5 60, ಕೈಲ ಬಂತು 6, 12 72, 1 6 76, 12 36, 1 7 43. ಒಳಗೊಮ್ಮೆ ನಮ್ಮ ಗುಣಾಕಾರ ತಪ್ಪಿರ್ತಾವ, ನೋಡ್ಕೊರಿ. 43,000 ಏನಂತ ನಮ್ಮ 3600 ಆಯ್ತು. 12 ಪೂಜೆ 12 5 66, 12 6 72, 1 6 42. ಗುಣಾಕಾರ ಸ್ವಲ್ಪ ತಪ್ಪಿರ್ತಾವ. 12 5 60, ಕೈಲ ಬಂತು 6, 12 5 61, 12 ಪೂಜೆ 12 5 60, ಕೈಲ ಬಂತು 6, 12 6 72, 1 6 78, ಕೈಲ ಬಂತು 7, 12 36, 1 7 43. 43,800, 43,800 ಆನ್ಸರ್ 43,800 ರೂಪಾಯಿ. ವಾರ್ಷಿಕ ಆದಾಯ ಅಂದ್ರೆ 12ರಲ್ಲಿ ಗುಣಾಕಾರ ಮಾಡು. ಇವಾಗ 12ರಲ್ಲಿ ಗುಣಾಕಾರ ಮಾಡ್ತಾನೋ ಇಲ್ಲೋ ಅಂತ ಚೆಕ್ ಮಾಡ್ತಾರ ಅವರು. ಇಷ್ಟೇ ನವೋದಯದಾಗ ಏನು, ವಾರ್ಷಿಕ ಆದಾಯ ಎಷ್ಟು, 3/4 ವರ್ಷದ ಆದಾಯ ಎಷ್ಟು, 3/2 ಆದಾಯ ಎಷ್ಟು ನೋಡಿ. ಮತ್ತೆ ಅಂಥದೇ ಒಂದು ಮಾದರಿಯಲ್ಲಿ ಹಾಕಿನ ಅಲ್ಲಿ ವಿಚಾರ ಮಾಡತಕ್ಕಂಥ ಗಣಿತಗಳು ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, 12 ಪೂಜೆ 12 5 60, 12 6 72, 78, 12 3 36, 43 ಮಾಡ್ರಿ. ಒಬ್ಬ ತಿಂಗಳ ಆದಾಯ 4,500, ಅವನ ಪ್ರತಿ ತಿಂಗಳ ಖರ್ಚು 3,500 ಆದರೆ ಅವನ ವಾರ್ಷಿಕ ಉಳಿತಾಯ ಎಷ್ಟು? ನೋಡಿ, ಎಲ್ಲ ವಿಚಾರ ಮಾಡೋ ಲೆಕ್ಕಗಳು ನೋಡ್ರಿ. ಆದಾಯದ ಮೊದಲು ನೀವು ಹೆಂಗೆ ತಿಳ್ಕೊಬೇಕಂದ್ರೆ ಆದಾಯ ತಿಳ್ಕೊರಿ. ಆದಾಯ ಎಷ್ಟದ ನೋಡ್ರಿ. ಮೊದಲ ಆದಾಯ ಬರೋಬರಿ 4,500 ರೂಪಾಯಿ. ಖರ್ಚು ಎಷ್ಟದ ನೋಡ್ರಿ. ಖರ್ಚು ಬರೋಬರಿ 3,500. ನೀವು ಆದಾಯದೊಳಗೆ ಖರ್ಚು ಕಳೆದ್ರಿ ಅಂತಂದ್ರೆ ಉಳಿತಾಯ ಬರ್ತದೆ, ಅದನ್ನು ತಕ್ಕೋಬೇಕು. 3 ತಕ್ಕೋಬೇಕು ನೀವು. ಇದೊಂದು ನೆನ್ಪಿಟ್ಕೋರಿ ನೀವು. ಉಳಿತಾಯ ಬರೋಬರಿ 4,500, 3,500 ಆದ್ರೆ 1,000 ರೂಪಾಯಿ ಉಳಿತಾಯ ಆಯ್ತು. ಈಗ ನೀವು ಪ್ರಶ್ನೆಯನ್ನು ಓದ್ರಿ. ಅವನ ವಾರ್ಷಿಕ ಉಳಿತಾಯವೇನು? ವಾರ್ಷಿಕ ಉಳಿತಾಯ ಬರೋಬರಿ, ವಾರ್ಷಿಕ ಉಳಿತಾಯ ಬರೋಬರಿ ಒಂದು ತಿಂಗಳದ ಉಳಿತಾಯ ಬರೋಬ್ಬರಿ 1,000. ಒಂದು ವರ್ಷ ಅಂದರೆ ಎಷ್ಟರಲ್ಲೇ 12ರಲ್ಲಿ ಗುಣಾಕಾರ ಮಾಡ್ರಿ. ಬರೋಬ್ಬರಿ 12,000 ರೂಪಾಯಿ. ಅವನು ಉಳಿತಾಯ 12,000 ರೂಪಾಯಿ.
ಬರೋಬ್ಬರಿ 12,000 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ 12,000 ಬಿ. ಇಂಥವೆಲ್ಲ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು ಇರ್ತಾವ. ಮಾಡ್ರಿ, ತಿಳ್ಕೊರಿ, ಶಾಣ್ಯರಾಗ್ರಿ. ನೋಡ್ರಿ ನೀವು ಇಂಥ ಗಣಿತಗಳು ಎಷ್ಟು ಚಲೋ. ಇಂಥವೆಲ್ಲ ನಿಮ್ಮ ನವೋದಯ ಚಾಲೆಂಜಿನ ಗಣಿತಗಳು ನವೋದಯಕ್ಕೆ ಬೀಳುತ್ತಿರ್ತಾವೆ, ಮಾಸ್ಟರ್ ಗೇಡ್ದನ್ನು ಬೀಳುತ್ತಿರ್ತಾವೆ. ಚಂದಂಗ ಬರ್ರಿ.